For what value of k do the equations this and this represents coincident line? ಹುಡುಗರ coincident line ಅಂದರೆ ಕಾಣುತ್ತೆ ನೋಡಿ, ಹುಡ್ಕೊಳ್ಳಿ. ಅಲ್ವಾ? coincident line ಅಂತ ಹೇಳಿದ್ರೆ ಇಟ್ಸ್ ಅ ಲೈನ್ ವಿಚ್ ಇಸ್ ಓವರ್ಲ್ಯಾಪಿಂಗ್ ಅಂತ ಹೇಳಿದ್ರೆ ಕನ್ಸಿಸ್ಟೆಂಟ್ ಆ್ಯಂಡ್ ಡಿಪೆಂಡೆಂಟ್, ಓವರ್ಲ್ಯಾಪಿಂಗ್ ಆರ್ ಕೋಯಿನ್ಸೈಡಿಂಗ್. ಗೊತ್ತಾಯ್ತಾ? ಹಾಂ. ಸೊ ಆ ಇನ್ಫಾರ್ಮೇಷನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಇವಾಗ 2 ಮಾರ್ಕರ್ ವರ್ಷನಲ್ಲಿ ಬರಿತೀನಿ ಕಣ್ರೋ. ಈ ಪ್ರಶ್ನೆ 2 ಮಾರ್ಕ್ ಬಂದಿತ್ತು ಅಂತ ಹೇಳಿದ್ರೆ ಹೇಗೆ ಬರಿಬೇಕು ಅಂತ ಹೇಳಿ ನೋಡ್ತಾ ಇದ್ದೀನಿ. MCQ ಕ್ವಶನಲ್ಲಿ ಹೇಗೆ ಮಾಡೋದು ಅದು ನಿಮ್ಮ ಬುದ್ಧಿವಂತಿಕೆ. ಬಟ್ ಏನಂತ ಹೇಳಿದ್ರೆ ಒಂದು ಸ್ಟೆಪ್ ಏನಂತ ಹೇಳಿದ್ರೆ ಏನೇನಾಗಿರ್ಬೋದು ಪ್ರಶ್ನೆ, 1 ಮಾರ್ಕರ್ ಆಗಿರ್ಬೋದು, MCQ ಕ್ವಶನ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋದು ಮರಿಬೇಡಿ ಅಂತ ಹೇಳಿದ್ರೆ 3x - 1y + 8 = 0, 6x - ky + 16 = 0 ಅಲ್ವಾ? ಇಲ್ಲಿ A1 ಮತ್ತು A2, B1 B2, C1 C2 ನೀವು ಡೈರೆಕ್ಟಾಗಿ ರೇಷಿಯೋ ಬರೀಬೋದು, ಆದರೆ ಸ್ವಲ್ಪ ಡಿಸಿಪ್ಲಿನ್ ಕಲಿಸ್ತೀನಿ ಅಷ್ಟೇ, ಇನ್ನೇನಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲೇ ನೀವು ತಪ್ಪು ಮಾಡೋದು. ಈ ಸೈನ್ಸ್ ನೋಡೋಲ್ಲ. 3 and 6 -1 ಮತ್ತು -k, 8 ಮತ್ತು 16 ಸರಿನಾ? ಇವಾಗ ಫಾರ್ ಲೈನ್ಸ್ ಟು ಬಿ coincident, A1 by A2 should be equal to B1 by B2 should be equal to C1 by C2. So 3 by 6 is equal to -1 by -k is equal to 8 by 16. 3 1s are 3 2s are negative negative positive, 8 1s are 8 2s are. 1 by 2 is equal to 1 by k is equal to 1 by 2 again. ಸೊ ಇಷ್ಟೊಂದೆಲ್ಲ ಬರ್ಕೊಳೋದೇನು ಬೇಕಾಗಿಲ್ಲ, ಡೈರೆಕ್ಟಾಗಿ k is equal to 2 ಅಂತ ಹೇಳಿ ಬರ್ಕೊಂಡ್ರೆ ಅದೇ ನಿಮ್ಮ ಉತ್ತರ ಅಷ್ಟೇ. ಗೊತ್ತಾಯ್ತಾ? ಉತ್ತರ ಬಂದು 2. ಸೊ MCQ ಕ್ವಶನ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ಒಂದೇನಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋದು ಮರಿಬೇಡಿ. ಇದು ಮುಖ್ಯ. ಇದು ಬರ್ದಾದ್ಮೇಲೆ ನೀವು ರೇಷಿಯೋಸ್ನ ಕಂಪೇರ್ ಮಾಡಿಕೊಂಡು ಉತ್ತರ ಹೇಳ್ಬೋದು.